ಸರ್ 22,45,000 ಇದೆ ನಮ್ದು ಆಸ್ಕಿಂಗ್ ಪ್ರೈಸು. ಆಫ್ಟರ್ GST ಪ್ರೈಸ್ ಡ್ರಾಪು 20,50,000 ಇದೆ ಸರ್. 16,50,000 ಮಾಡ್ಕೊಡ್ತೀನಿ. 16,50,000 16,50,000 ಆಲ್ಮೋಸ್ಟ್ ಒಂದೂವರೆ ಲಕ್ಷಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ ಅವರು ಸರ್. ನಮ್ದು ಆಸ್ಕಿಂಗ್ ಪ್ರೈಸ್ 2750 ಇದೆ. ಇವತ್ತು ಆಫ್ಟರ್ GST ಡಿಸ್ಕೌಂಟ್ 26 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 7,50,000 ಮಾಡ್ಕೊಡ್ತೀನಿ ಸರ್ ಫೈನಲ್. 7,75,000 ಇರೋದು 7,50,000 ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಟಾಟಾ ಪಂಚು ಕ್ರಿಯೇಟಿವ್ ವರ್ಷನ್ ಆಟೋಮೆಟಿಕ್ ಅಂಡ್ ಬರೀ 16,000 ಈಕೋ ಯಾರು ಹೋಗ್ತಾರೆ. ಸಿಂಗಲ್ ಓನರ್ ವೆಹಿಕಲ್ 6,45,000 ಸರ್. ಫೈನಲ್ ಪ್ರೈಸು ಸರ್ 5,95,000 ಮಾಡ್ಕೊಡ್ತೀನಿ ಸರ್. ನೀವು ಮಾರ್ಕೆಟ್ನಲ್ಲಿ ಎಲ್ಲಿ ಬೇಕೋ ಚೆಕ್ ಮಾಡಿ, ಚಾಲೆಂಜ್ ಹೇಳ್ತೀನಿ. 2018 ಮಾಡಲ್ 5.5 ಲಕ್ಷ ಕೊಡ್ತೀನಿ. 5,50,000 5,50,000 ಕೊಡ್ತೀನಿ. ನೀವು ಎಲ್ಲಿ ಬೇಕೋ ಚೆಕ್ ಮಾಡಿ. 6 ಲಕ್ಷ ಕಡಿಮೆ ಗಾಡಿ ಯಾರು 18. ಓಕೆ, VXI ಬೇಕಾ? VXI ಇದೆ, VDI ಬೇಕಾ? VDI ಇದೆ ಸರ್. ಎರಡು ಸ್ವಿಫ್ಟ್ಗಳಿರೋದು. ವಿಸಿಟ್ ಆಗಿ ಸ್ಲೈಟ್ಲಿ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಯಾರು ಕಮ್ಮಿ ಓಡಿರೋ ವೆಹಿಕಲ್ ಅಥವಾ ಸಿಂಗಲ್ ಓನರ್ ವೆಹಿಕಲ್ ಓಡಿರೋ ಬೇಕಂತಂದ್ರೆ ಮಿಸ್ಟರ್ ಕಾರ್ಸಿಗೆ ಬರಬೇಕಾಗತ್ತೆ. ಅಂಡ್ ಎಲ್ಲ ಗಾಡಿಗಳು ಕಮ್ಮಿ ಓಡಿರೋ ವೆಹಿಕಲ್ ಆಗಿರುತ್ತೆ. ಬರೀ 8,000, 9,000, 10,000 ಈ ಥರ ಗಾಡಿಗಳು ಸಿಗುತ್ತೆ. ಅಂಡ್ ಮೋಸ್ಟ್ ಆಫ್ ದ ವೆಹಿಕಲ್ಗಳು ಇವರು ಸೇಲ್ ಮಾಡೋದು ಬರೀ ಸಿಂಗಲ್ ಓನರ್ ವೆಹಿಕಲ್ಗಳೇ ಅಂತ ಹೇಳ್ಬೋದು. ಅಂಡ್ ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ, ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಅಂಡ್ ಆಫ್ಟರ್ ಲಾಂಗ್ ಗ್ಯಾಪ್ ಸರ್. ಹೌದು. ಅಂಡ್ ಈ ಸರ್ತಿ ಸರ್ ಪ್ರೀವಿಯಸ್ಲಿ ವಿಡಿಯೋ ಹೇಳ್ದಂಗೆ ಸರ್ ಒಳ್ಳೆ ಪ್ರೈಸಲ್ಲಿ GST ಏನು ಕಮ್ಮಿ ಆಗಿದೆಯಲ್ಲ, ನೀವು GST ಪ್ರೈಸಲ್ಲೇ ಕೊಡ್ತೀರಾ ಅಂತ ಹೇಳ್ಬೋದು. ಅಂಡ್ ದೀಪಾವಳಿ ಬರ್ತಿದೆ ಸರ್, ವೆಹಿಕಲ್ಗಳು ತೊಗೊಳಕ್ಕೆ ತುಂಬ ಜನ ಹುಡುಕ್ತಿರ್ತಾರೆ. ಅಂಡ್ ಕಮ್ಮಿ ಓಡಿರೋ ವೆಹಿಕಲ್ಗಳು ನಿಮ್ಮ ಹತ್ರ ಸಿಗುತ್ತೆ ಸರ್. ನಮ್ಮ ಹತ್ರ ಏನು ಗೊತ್ತಾ, ನಾನು ಸುಮ್ಮನೆ ಕಡಿಮೆ ಕೊಡಬೇಕು, ಯಾವುದೋ ಒಂದು ಆಕ್ಸಿಡೆಂಟ್ ಗಾಡಿ ತೊಗೊಂಡು ಬಂದು ರೆಡಿ ಮಾಡಿ ಕೊಡೋದು ಆ ಥರ ಕೆಲಸ ನಾವು ಮಾಡಲ್ಲ. ನಮ್ಮ ಹತ್ರ ಜೆನ್ಯೂನ್ ಗಾಡಿ ಇರುತ್ತೆ. ನೀವು ಶೋರೂಮ್ ಎತ್ಕೊಂಡು ಎಲ್ಲಿ ಬೇಕೋ ಚೆಕ್ ಮಾಡಿ. ಗಾಡಿ ಜೆನ್ಯೂನ್, ಯಾವುದೇ ಆಕ್ಸಿಡೆಂಟ್ ಹಿಸ್ಟ್ರಿ, ಮೀಟರ್ ಟ್ಯಾಂಪರಿಂಗ್ ಆ ಥರ ಏನು ಕೆಲಸ ಇರಲ್ಲ. ಜೆನ್ಯೂನ್ ವೆಹಿಕಲ್ ಬೇಕಾ, ನೀವು ಬನ್ನಿ ನೋಡಿ ಗಾಡಿ ಒಂದ್ಸತಿ ನೋಡಿ. ನೀವು ಬೇರೆ ಎರಡು ಕಡೆ ಹೋಗಿ ನೋಡಿ, ಯಾವಾಗ ಗೊತ್ತಾಗುತ್ತೆ ನಮ್ಮ ಗಾಡಿ ಹೆಂಗಿದೆ, ಏನು ಕ್ವಾಲಿಟಿನಲ್ಲಿದೆ. ನನಗೆ ಶೋರೂಮೇ ಖಾಲಿ ಇದ್ರೂ ಒಂದು ಗಾಡಿ ತರಿಸಲ್ಲ. ಗಾಡಿ ಚೆನ್ನಾಗಿರಬೇಕು. ಒಂದು ಗಾಡಿ ಹೊರಡ ಬರ್ಬೇಕಂದ್ರೆ ಆಲ್ಮೋಸ್ಟ್ ನಾವು ಒಂದು 500 ಗಾಡಿ ನೋಡ್ತೀವಿ. ಅದಾದಮೇಲೆ ನಾವು ಒಂದು ಗಾಡಿ ಹೊರಡ ತರಿಸ್ತೀವಿ. ಗಾಡಿ ನೀವು ತೊಗೊಂಡೋದ್ರೂ ನೆಕ್ಸ್ಟ್ ಒಂದು 5 to 10 years ಆರಾಮಾಗಿ ಯೂಸ್ ಮಾಡ್ಬೋದು. ಆ ಥರ ಗಾಡಿಗಳಿರುತ್ತೆ. ಬ್ರ್ಯಾಂಡ್ ನ್ಯೂ ಗಾಡಿಗಳು ನಮ್ಮ ಹತ್ರ ಬರುತ್ತೆ. ಖಂಡಿತ. ಅಂಡ್ ಬ್ರ್ಯಾಂಡ್ ನ್ಯೂ ಏನಕ್ಕೆ ಹೋಗ್ತೀರಾ, ಒಳ್ಳೆ ಪ್ರೈಸಲ್ಲಿ ಕಮ್ಮಿ ಹೊಡಿರೋ ಗಾಡಿಗಳು ಸಿಗುತ್ತೆ. ಹೌದು ಹೌದು. ನೀವು ಹೊಸ ಗಾಡಿಗಿಂತ ನಮ್ಮ ಹತ್ರ ಒಂದು 3 to 5 lakhs ನಮ್ಮ ಹತ್ರ ಕಡಿಮೆ ಸಿಗುತ್ತೆ. ಗಾಡಿ ಜೆನ್ಯೂನ್ ಇರುತ್ತೆ. ಹೊಸ ಪ್ರೈಸ್ಗಿಂತ ನಿಮಗೆ ಬೆಸ್ಟ್ ಪ್ರೈಸ್ ಸಿಗುತ್ತೆ ಗಾಡಿಗಳು. ಖಂಡಿತ ಸರ್. ಲೋನ್ ಅಂತ ಹೋಗ್ತಾರೆ ಸರ್ ಜನ. ಆಲ್ಮೋಸ್ಟ್ ಲೋನು ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀರಾ ಸರ್? ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ. ನೀವು ಏನೆಲ್ಲ ಆಧಾರ್ ಕಾರ್ಡ್ ಸೆಂಡ್ ಮಾಡಿ, ನಮ್ಮ ಟೀಮ್ ಇದ್ದಾರೆ, ಅವರೆಲ್ಲ ಚೆಕ್ ಮಾಡ್ತಾರೆ. ನಿಮ್ಗೆ ಲೋನ್ ಬಗ್ಗೆ ಏನು ಬೇಕೋ ಅವ್ರು ಸಪೋರ್ಟ್ ಮಾಡ್ತಾರೆ. ಅಂಡ್ ಇಲ್ಲಿರೋ ಎಲ್ಲ ಗಾಡಿ ಮೇಲೂ ಲೋನ್ ಆಗುತ್ತಲ್ಲ? 100% ಆಗುತ್ತೆ ಸರ್. ಬಿಕಾಸ್ ಎಲ್ಲ ಮಾಡೆಲ್ ಗಾಡಿನೇ ತರ್ತೀವಿ, ಅದಕ್ಕೆ ಎಲ್ಲ ಗಾಡಿ ಮೇಲೂ ಲೋನ್ ಆಗುತ್ತೆ ಸರ್. ಮಿಸ್ಟರ್ ಕಾರ್ಸ್ ಪಾಲಿಸಿ ಹೆಂಗಂದ್ರೆ 10 ವರ್ಷ ಗಾಡಿ ಇರಬೇಕು, 1 ಲಕ್ಷ ಒಳಗೆ ಇರಬೇಕು. 1 ಲಕ್ಷ ಮೇಲೆ ಓಡಿದ ಗಾಡಿ ನಾವು ತರಿಸಲ್ಲ. ಟೊಯೋಟಾ ಇನೋವಾ ಮಾತ್ರ 1 ಲಕ್ಷ ಮೇಲೆ ಓಡಿದ ಗಾಡಿ ನಾವು ಮಾಡ್ತೀವಿ. ಮಿಕ್ಕಿದ ಎಲ್ಲ ಗಾಡಿ 1,70,000 ಒಳಗಡೆ ಇರಬೇಕು. ಕ್ವಾಲಿಟಿ ಗಾಡಿ ನಾವು ಮಾಡ್ತೀವಿ. ನೀವು ಒಂದ್ಸರಿ ವಿಸಿಟ್ ಮಾಡಿ, ಅವಾಗ ಗೊತ್ತಾಗುತ್ತೆ ನಮ್ಮ ಗಾಡಿ ಹೆಂಗಿದೆ, ಏನು ಕ್ವಾಲಿಟಿ ಇದೆ ಅಂದ್ಬಿಟ್ಟು. ನಮ್ಮ ಆಫೀಸ್ ನಂಬರ್ ಕಾಲ್ ಮಾಡಿ. 9 ಗಂಟೆಯಿಂದ 6 ಗಂಟೆ ಒಳಗೆ ಕಾಲ್ ಮಾಡ್ತೀರಿ. 9 to 6. 9 ಗಂಟೆಯಿಂದ 6 ಗಂಟೆ. ಅದಕ್ಕಿಂತ ಇನ್ ಕೇಸ್ ನೀವು ಕಾಲ್ ಮಾಡಿದ್ರು ಕೂಡ ಮಿಸ್ ಕಾಲ್ ಆಗುತ್ತೆ. ನೆಕ್ಸ್ಟ್ ಡೇ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. ಮಂಡೇ ಟು ಸಂಡೇ ಯಾವಾಗ ಬೇಕಾ ಕಾಲ್ ಮಾಡಿ 9 to 6 ಅಟೆಂಡ್ ಮಾಡ್ತಾರೆ. ಒಂದು ನಂಬರ್ಲಿಂದ ಇನ್ನೊಂದು ನಂಬರ್ ಕಾಲ್ ಮಾಡಿ ಅವ್ರು ಅಟೆಂಡ್ ಮಾಡ್ತಾರೆ. ಇನ್ ಕೇಸ್ ಏನೋ ಬಿಸಿ ಇದ್ರೆ ನೆಕ್ಸ್ಟ್ ವಾಪಸ್ ಕಾಲ್ ಮಾಡ್ತಾರೆ ಅವರೇ. ಖಂಡಿತ ಸರ್. ಸರ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ನಮ್ಮದು ಅತಿಬಲ್ಲಿ ಜಂಕ್ಷನ್, ಫ್ಯಾಮಿಲಿ ಬಿಗ್ ಮಾರ್ಟ್ ಆಪೋಸಿಟೇ ಬರುತ್ತೆ. ಮೇನ್ ರೋಡಲ್ಲೇ ಬರೋದು. ನೀವು ಗೂಗಲಲ್ಲಿ MR ಕಾರ್ಸ್ ಹಾಕಿದ್ರೆ ಬಂದ್ಬಿಡುತ್ತೆ. ಈ ಒಂದು ಗೂಗಲ್ ಲೊಕೇಶನ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲೇ ವಿಸಿಟ್ ಆಗ್ತೀರಾ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಷ್ಟು ವೆಹಿಕಲ್ ನೋಡಕ್ಕೆ ಸಿಗುತ್ತೆ ಸರ್ ಈಗ? ಸರ್ ಮತ್ತೆ ಆಲ್ಮೋಸ್ಟ್ ಒಂದು 30 ವೆಹಿಕಲ್ಸ್ ಸ್ಟಾಕ್ ಇರುತ್ತೆ ಸರ್. 30 ವೆಹಿಕಲ್ಸ್. ಅಂಡ್ ಸ್ಟಾಕಿನ್ ಆಗ್ತಿದೆಯಾ ಬೇರೆ? ಸರ್ ಗಾಡಿ ಬರ್ತಾನೆ ಇರುತ್ತೆ ಸರ್. ಡೈಲಿ ಗಾಡಿ ಬರ್ತಾನೆ ಇರುತ್ತೆ. ಬಟ್ ಗಾಡಿ ಕ್ವಾಲಿಟಿಯಾಗಿ ಬರಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರೋದು. ನಾವು ಲಾಸ್ಟ್ ವಿಡಿಯೋ ಹಾಕಿದ್ದೀವಿ, ಎಲ್ಲ ಗಾಡಿಗಳು ಸೋಲ್ಡ್ ಆಗಿಬಿಟ್ಟಿದೆ. ಇವಾಗೆಲ್ಲ ಹೊಸ ಸ್ಟಾಕ್ಸ್ ಬರ್ತಾ ಇದೆ. ಓಕೆ. ಆ್ಯಂಡ್ ನಿಮಗೆ ಯಾವುದೇ ವೆಹಿಕಲ್ ರಿಕ್ವೈರ್ಮೆಂಟ್ ಇದ್ದರೂ ಕೂಡ ಇವರು ನಂಬರ್ ಇರುತ್ತೆ ಕೆಳಗಡೆ. ಇವರು ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸಿದ್ರು ಕೂಡ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ವೆಹಿಕಲ್ ಕೊಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ ಕೇಸ್ ನೀವು ವಿಸಿಟ್ ಆಗಿ ಒಂದಲ್ಲ ನೀವು 5 ಗಾಡಿ ನೋಡ್ಬೋದು, ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಆರಾಮಾಗಿ. ಪ್ರೈಸಿಂಗಲ್ಲಿ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಬಂದು ಗಾಡಿ ನೋಡಿ ಆ್ಯಂಡ್ ಪ್ರೈಸ್ ಕೂತ್ ಮಾತಾಡಿ ಅಂತ ಹೇಳ್ಬೋದು. ಆ್ಯಂಡ್ ದೀಪಾವಳಿಗೆ ಯಾರು ವೆಹಿಕಲ್ ನೋಡ್ತಾರೆ ಡೈರೆಕ್ಟಾಗಿ ವಿಸಿಟ್ ಆಗಿ ಗಾಡಿಗಳು ತೊಗೊಂಡೋಗಿ. ಕಮ್ಮಿ ಹೊಡಿರೋ ಗಾಡಿಗೆ ಬೇಕಂದರೆ ಮತ್ತೊಂದು ಸರ್ತಿ ಹೇಳ್ತೀನಿ, ಮಿಸ್ಟರ್ ಕಾರ್ಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದಲ್ಲ ಸರ್? ಹೌದು ಸರ್. ನೀವು ಬೇರೆ ಶೋರೂಮ್ ಕಂಪೇರ್ ಮಾಡಿದ್ರೆ ಮತ್ತೆ ಗಾಡಿ ಚೆನ್ನಾಗಿರುತ್ತೆ. ನೀವು ಡಾಕ್ಯುಮೆಂಟ್ಸ್ ಕೊಡಿ, ಒಂದೇ ದಿವಸ ನಾವು ಲೋನ್ ಕಂಪ್ಲೀಟ್ ಮಾಡ್ಕೊ. ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು. ಅವ್ರ ಸಿಬಿಲ್ ಡಿಫಾಲ್ಟ್ ಇದೆ ಅಂದ್ರೆ ನಮ್ಮದು ಲೋನ್ ಆಗಲ್ಲ. ಪ್ರೊಫೈಲ್ ಚೆನ್ನಾಗಿದ್ರೆ ಇಲ್ಲಿ ನಾವು ಜೆನ್ಯೂನ್ ಲೋನ್ಸ್ ಮಾಡ್ಕೊಡ್ತೀವಿ. ಓಕೆ ಸರ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೇಡಮ್ ಬನ್ನಿ. ತಾರ್ ರಾಕ್ಸಿಂದ ಹೋಗೋಣ ಸರ್. ತಾರ್ ಕೂಡ ಇದೆ, ಅದನ್ನ ಆಮೇಲೆ ತೊಗೊಳ್ತೀನಿ. ತಾರ್ ರಾಕ್ಸ್ ಸರ್ ಹೇಳಿ ಸರ್. 2024 ಅಕ್ಟೋಬರ್ ಗಾಡಿ, ಬ್ರ್ಯಾಂಡ್ ನ್ಯೂ ವೆಹಿಕಲ್ ಇದು. ಬೇರೆ 8,000 ಓಡಿದೆ. ನೀವು ಶೋರೂಮಲ್ಲಿ ಹೊಸ ಗಾಡಿ ಬುಕ್ ಮಾಡಿದ್ರು 6 months ಟೈಮ್ ಕೇಳ್ತಾರೆ. ನಮ್ಮ ಹತ್ರ ರೆಡಿ ಸ್ಟಾಕ್ ಇದೆ ವಿತ್ ಸನ್ ರೂಫ್ ಗಾಡಿ, ಡೀಸೆಲ್ ಆಟೋಮೆಟಿಕ್. ನಿಮ್ಮ ಮೈಲೇಜ್ ಒಂದು 18 to 20 ಗಂಟೆ ಬರುತ್ತೆ. ಇದರಲ್ಲಿ ಎಲ್ಲ ಫುಲ್ ಫಿಟ್ಟಿಂಗ್ಸ್ ಹಾಕಿದೆ, ಸೆರಾಮಿಕ್ ಕೋಟಿಂಗ್ ಹಾಕಿದೆ. ಗಾಡಿ ಜೆನ್ಯೂನ್ ಇದೆ, ನೀವು ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಇದೆ.
ಸೆರಾಮಿಕ್ ಕೋಟಿಂಗ್ ಇಲ್ಲ ಅಂದ್ರೆ ನಿಮ್ಗೆ ಹತ್ತತ್ರ ಮೋರ್ ದನ್ 50,000 ಬೇಕಾಗುತ್ತೆ sir. 60,000 ಮಾಡಿದ್ದಾರೆ ಸರ್. ಹೌದು. ಅಂಡ್ ನಿಮಗೆ ಡೀಸೆಲ್ ವೆಹಿಕಲ್ ಆಗಿರುತ್ತೆ, ಬರೀ 8,000 ಸಿಂಗಲ್ ಓನರು, 2024 ಅಂಡ್ KA51 ಪಾಸಿಂಗು ಸರ್. ಪ್ರೈಸು ಸರ್ 22,45,000 ಇದೆ ನಮ್ದು ಆಸ್ಕಿಂಗ್ ಪ್ರೈಸು. ಆಫ್ಟರ್ GST ಪ್ರೈಸ್ ಡ್ರಾಪ್ 20,50,000 ಇದೆ ಸರ್. ಕಂಪ್ಲೀಟ್ಲಿ 2 ಲಕ್ಷ ಡಿಸ್ಕೌಂಟ್. ಹೌದು. ಆಫ್ಟರ್ GST ಪ್ರೈಸ್. ಹೌದು. ಸೊ ನೋಡ್ಬೋದು ನೀವು ಪ್ರೈಸು 22,45,000 ಆಫ್ಟರ್ GST ಅಂಡ್ ಈ ದೀಪಾವಳಿ ಆಫರ್ಗೆ 20,45,000 ಸರ್. ಇದರೇನಾದರೂ ನೆಗೋಷಿಯಬಲ್ ಬೆಸ್ಟ್ ಪ್ರೈಸ್ ಕೊಟ್ಟಿದ್ದೀವಿ ಸರ್. ಮಾರ್ಕೆಟ್ ನೀವು ಎಲ್ಲಿ ಬೇಕು ಚೆಕ್ ಮಾಡ್ಬೋದು, ಗಾಡಿಗಳೇ ಇಲ್ಲ. ಓಕೆ. ಕಾರ್ ರಾಕ್ಸ್ ಯಾರ ಹತ್ರನೂ ಇಲ್ಲ ಗಾಡಿ, ನಮ್ಮ ಹತ್ರ ಸ್ಟಾಕ್ ಇದೆ. ಅದು ರೆಡ್ ಕಲರ್ ಅಲ್ಲಿ ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, 8,000 ಓಡಿರೋ ಟಾಪ್ ಅಂಡ್ ವೇರಿಯಂಟ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಬ್ಲಾಕ್ ಬ್ಯೂಟಿ ಸರ್. ಇದು 4x4 2023 ಸೆಪ್ಟೆಂಬರ್ ಗಾಡಿ. ಇದು ಹಾಟ್ ಟಾಪ್ ಗಾಡಿ ಸರ್. ಬೇರೆ 21,000 ಓಡಿದೆ. ಡೀಸೆಲ್ 4x4 ಮ್ಯಾನುವಲ್. ಓಕೆ. ನಿಮಗೆ ಇಂಟೀರಿಯರ್ ತೋರಿಸೋದ್ರೆ ಎಲ್ಲಾನು ಫೀಚರ್ಸ್ ಬರುತ್ತೆ. AC ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಎಲ್ಲಾನು ಬರುತ್ತೆ. ಆ್ಯಂಡ್ ನೋಡ್ಬೋದು ಏರ್ ಬ್ಯಾಗ್ ಸಮೇತ. ಆ್ಯಂಡ್ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಡೀಸೆಲ್ ವೆಹಿಕಲ್ಲು 4x4 ಆ್ಯಂಡ್ ಹಾರ್ಡ್ ಟಾಪ್ ಆಗಿರುತ್ತೆ. ಓಡಿರೋದು ನಿಮಗೆ ಬರೀ 21,000 ಸಿಂಗಲ್ ಓನರು. ಆ್ಯಂಡ್ ಪ್ರೈಸ್ ಹೇಳ್ತಿರೋದು ಸರ್ 16,95,000 ಸರ್. ಪ್ರೈಸ್ 16,50,000 ಮಾಡ್ಕೊಡ್ತೀನಿ. 16,50,000 16,50,000 ಆಲ್ಮೋಸ್ಟ್ ಒಂದೂವರೆ ಲಕ್ಷಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ ಅವರು. ಓಕೆ. ನಿಮಗೆ ಹಿಂದ್ಗಡೆ ನಿಮಗೆ ಹೆಡ್ಲೈಟ್ಸ್, ಓಕೆ, ಹೆಡ್ಲೈಟ್ಸ್, ಲೈಟ್ ಫಿಟ್ಟಿಂಗ್ಸ್ ಆ ಥರ 1.5 ಲಕ್ಷಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಫ್ರಂಟ್ 50,000 ಗ್ರಿಲ್ ಚೇಂಜ್ ಮಾಡಿದ್ದಾರೆ. ಗಾಡಿ ಡ್ರಿವನ್ ಮಾಡೋದು ಅಷ್ಟೇ ಸರ್, ಎಡಿಷನಲ್ ಏನು ಕಾಸ್ಟ್ ಇಲ್ಲ ಅಂತ ಹೇಳ್ಬೋದು. ಹೌದು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಡಿಮಾಂಡೆಡ್ ವೆಹಿಕಲ್. ಹೌದು ಸರ್. ಟಾಟಾ ಪಂಚ್ ಡ್ಯುಯಲ್ ಟೋನ್ ಇದು ಕ್ರಿಯೇಟಿವ್ ವರ್ಷನ್ 2022 ಬೇರೆ 23,000 ಓಡಿದೆ. ಆಟೋಮೆಟಿಕ್ ಇದು. ಓಕೆ. ಆಟೋಮೆಟಿಕ್ ಕ್ರಿಯೇಟಿವ್ ವರ್ಷನ್. ನಿಮಗೆ ಟೈರ್ ಕಂಡೀಷನ್ ನೀವು ತೋರಿಸ್ತೀನಿ. ರೈಟ್ ರೌಂಡ್ ನಿಮಗೆ ತೋರಿಸಿದ್ರೆ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಆ್ಯಂಡ್ ನೋಡ್ಬೋದು ಟಾಪ್ ಎಲ್ಲ ತೋರಿಸಿ. ಇಂಟೀರಿಯರ್ ಹೋಗೋದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೇರಿಂಗಲ್ ಕಂಟ್ರೋಲ್ಸು, ಫ್ಯಾಬ್ರಿಕ್ ಬರುತ್ತೆ. ಆಟೋಮೆಟಿಕ್ಕು. ಪೆಟ್ರೋಲ್ ಅಲ್ವಾ? ಪುಷ್ಪ ಪೆಟ್ರೋಲ್ ಸರ್. ಓಕೆ. ಪುಷ್ ಬಟನ್. ನಿಮ್ಗೆ ಒಂದು ಸನ್ ರೂಫ್ ಬರಲ್ಲ, ಮಿಕ್ಕಿದ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಓಕೆ. 2022 ಪುಷ್ ಬಟನ್ ಸ್ಟಾರ್ಟ್ ಡ್ಯುಯಲ್ ಗಾಡಿ ಅದು. ಪ್ರೈಸಿಂಗು ಸರ್ 7,50,000 ಮಾಡ್ಕೊಡ್ತೀನಿ ಸರ್. ಫೈನಲ್ 7,75,000 ಇರೋದು 7,50,000 ಸಿಂಗಲ್ ಓನರ್ ಗಾಡಿ ಸರ್. ಓಕೆ. ಟಾಟಾ ಪಂಚು ಕ್ರಿಯೇಟಿವ್ ವರ್ಷನ್ ಆಟೋಮೆಟಿಕ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ 2019 ಕ್ರೆಟಾ ಡೀಸೆಲ್ ಗಾಡಿ. ನಿಮ್ಗೆ ಮೈಲೇಜ್ ಒಂದು 20-22 ಬರುತ್ತೆ. ಬೇರೆ 78,000 ಓಡಿದೆ. 2019 ಮಾಡಲ್ E+ ವೇರಿಯಂಟ್ ಇದು. ಓಕೆ. ನಿಮಗೆ ಇಂಟೀರಿಯರ್ ತೋರಿಸೋದ್ರೆ ಯಾವ ಥರ ಬರುತ್ತೆ ತೋರಿಸ್ತೀನಿ. AC, ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗು, ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಆ್ಯಡ್ ಆನ್ ಆಗಿದೆ ನೋಡ್ಬೋದು. ಆ್ಯಂಡ್ ಟ್ರೇ ಸೈಡ್ ನಿಮಗೆ ತೋರಿಸೋದ್ರೆ ವೆಲ್ ಮೇಂಟೈನ್ ಆಗಿರುತ್ತೆ. ಅದು ನಿಮಗೆ ಡೀಸೆಲ್ ವೆಹಿಕಲ್ಲು ಹೋಗ್ತಿದ್ರೆ ಮೈಲೇಜಲ್ಲೂ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಓಡಿರೋದು 78,000 2019 ಮಾಡಲು ಸರ್. 9,75,000 ಪ್ರೈಸಿಂಗ್ ಅಂತ ಹೇಳ್ತಿದ್ದಾರೆ ಸರ್. ಫೈನಲ್ ಪ್ರೈಸ್ 9,25,000 ಮಾಡ್ಕೊಡ್ತೀನಿ ಸರ್. 9,25,000 ಸರ್. ನೀವು ಮಾರ್ಕೆಟಲ್ಲಿ ಚೆಕ್ ಮಾಡ್ಬೋದು. 2015-16 ಮಾಡಲ್ ಇಟ್ಕೊಂಡು 8.5 ಲಕ್ಷ ಕೇಳ್ತಾರೆ. ನಾವು 2019 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಓಕೆ ಸರ್. ಲೋನ್ ಅಂತ ಹೋಗೋದ್ರೆ ಆರಾಮಾಗಿ ಆಗುತ್ತಾ? ಒಂದು 8 ಲಕ್ಷ ಲೋನ್ ಆಗುತ್ತೆ ಸರ್. 8 ಲಕ್ಷ ಲೋನ್ ಆಗುತ್ತೆ. ನೆಕ್ಸ್ಟು ಸರ್ ಈಕೋ. ಸರ್ ಈಕೋ ಮಾರ್ಕೆಟ್ನಲ್ಲಿ ಫುಲ್ ಡಿಮಾಂಡ್. ಅದನ್ನು AC ಗಾಡಿ ಮಾರ್ಕೆಟ್ನಲ್ಲಿ ನಿಮ್ಗೆ ಎಲ್ಲೂ ಸ್ಟಾಕ್ ಇಲ್ಲ. ಇಷ್ಟು ಕಡಿಮೆ ಓಡಿರೋ ಗಾಡಿ ಯಾರು ಇಲ್ಲ. ಬೇರೆ 16,000 ಓಡಿದೆ. 70,000 80,000 ಓಡಿಸಿರ್ತಾರೆ. ಬೇರೆ 16,000 ಓಡಿದೆ. 2023 ಗಾಡಿ ಇದು. ಓಕೆ. 23. ಆ್ಯಂಡ್ ಇದು 8 ಸೀಟರಾ ಸರ್? ಇದು ಸರ್ 5 ಸೀಟರ್ AC ಸರ್. 5 ಸೀಟರ್ AC ಬರುತ್ತೆ. ನೋಡ್ಬೋದು ನಿಮಗೆ ಇಂಟೀರಿಯರ್ ಯಾವ ಥರ ಬರುತ್ತೆ. ಆ್ಯಂಡ್ ಹಿಂದ್ಗಡೆ ನೀವು ಚೈಲ್ಡ್ ಸೀಟು ಹಾಕೋಬೋದು ಆಫ್ಟರ್ ಮಾರ್ಕೆಟು. ಆ್ಯಂಡ್ ಬರೀ 16,000 ಈಕೋ ಯಾರು ಹೋಗ್ತಾರೆ. ಸಿಂಗಲ್ ಓನರ್ ವೆಹಿಕಲ್ಲು 6,45,000 ಸರ್. ಫೈನಲ್ ಪ್ರೈಸು ಸರ್ 5,95,000 ಮಾಡ್ಕೊಡ್ತೀನಿ. 5,95,000ಗೆ ಬರೀ 16,000 ನೋಡಿರೋ ಸಿಂಗಲ್. ನೀವು ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. 5,95,000 ಗಾಡಿ ಬ್ರ್ಯಾಂಡ್ ನ್ಯೂ ಇದೆ. ಹೊಸ ಇದೇ ಸೇಮ್ ಕಂಡೀಷನ್ ಬೇಕಂದ್ರೆ ನೀವು ಹೊಸ ಗಾಡಿ ಹೋಗಬೇಕು. ಓಕೆ. ಅದೇ 16,000 ಓಡಿರೋದು ಸಿಂಗಲ್ ಓನರ್ ಆಗಿರುತ್ತೆ. ಫಿಟ್ಟಿಂಗ್ಸ್ ನಿಮ್ಗೆ ಒಂದು 70,000-80,000 ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ರಿಮೋಟ್ ಕೀಸ್, ಸೀಟ್ ಕವರ್ ಮತ್ತು ಸೈಡ್ ಸ್ಟೆಪ್ಸು ಆ ಥರ ಎಕ್ಸ್ಟ್ರಾ ಆಕ್ಸೆಸರೀಸ್ ಅವರು ಒಂದು 70,000-80,000 ಶೋರೂಮ್. ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರಿ ಆಡ್ ಆನ್ ಆಗಿದೆಯಾ? ಹೌದು. ಓಕೆ. ಅಡಿಷನಲ್ ಹಾಕಿದ್ದಾರೆ ಎಲ್ಲ ಫಿಟ್ಟಿಂಗ್ಸ್ ಫುಲ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಓಕೆ ಸರ್. ನೆಕ್ಸ್ಟ್ ಡಸ್ಟರ್. ಸರ್ ರೆನಾಲ್ಟ್ ಡಸ್ಟರ್ 85 BHP ಡೀಸೆಲ್ ಸಿಂಗಲ್ ಓನರ್ ಗಾಡಿ. ಬೇರೆ 52,000 ಓಡಿದೆ. ಸಿಂಗಲ್ ಓನರ್ ಗಾಡಿ ಇದು. ಓಕೆ. RXL ವೇರಿಯಂಟ್ ಅಲ್ವಾ? RXL ವೇರಿಯಂಟ್. ನಿಮಗೆಲ್ಲ ಮ್ಯಾಗ್ ವೀಲ್ ಎಲ್ಲ ಬಂದ್ಬಿಡ್ತವೆ. ಎಲೆಕ್ಟ್ರಿಕಲ್ ಪವರ್ ವಿಂಡೋಸ್ ಎಲ್ಲ ಬಂದ್ಬಿಡುತ್ತೆ. ಪವರ್ ಸ್ಟೇರಿಂಗು, ಸೈಡ್ ಓರಮ್ಸ್ ಎಲ್ಲ ಬಂದ್ಬಿಡುತ್ತೆ. ನಿಮಗೆ 85 PS ಆಗಿರೋದ್ರಿಂದ ಡೀಸೆಲ್ ಅಲ್ಲಿ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಇಂಟೀರಿಯರು ಲೆದರ್ ಅಪಾಲ್ಸರಿ ಇಲ್ಲ, ಫ್ಯಾಬ್ರಿಕ್ ಬರುತ್ತೆ. ಆ್ಯಂಡ್ ಕಂಪ್ನಿಯಿಂದನೇ ಬಂದಿರೋದು ಇನ್ಫೋಟೈನ್ಮೆಂಟ್ ಸಿಸ್ಟಮು. ಆ್ಯಂಡ್ ನೋಡ್ಬೋದು ಏರ್ ಸೈಡ್ ನಿಮಗೆ ತೋರಿಸ್ತಿದ್ದೀನಿ. ಆ್ಯಂಡ್ ಡ್ರಿವನ್ ಆಗಿರೋದು ಸರ್ ಬೇರೆ 52,000 ಶೋರೂಮ್ ರೆಕಾರ್ಡ್ ಸರ್. 52,000 ಓಡಿರೋ ವೆಹಿಕಲ್ ಸರ್. ಪ್ರೈಸು ಸರ್ 5,95,000 ಇದೆ. ಇವಾಗ ಆಫರ್ ಪ್ರೈಸ್ 5,50,000 ಮಾಡ್ತೀವಿ. 5 ಲಕ್ಷ ಮಾಡ್ಕೊಡ್ತೀವಿ. 5,50,000ಕ್ಕೆ 85 PS ಡೀಸೆಲ್ ವೆಹಿಕಲ್ ಡಸ್ಟರ್ ಸಿಂಗಲ್ ಓನರ್ ವೆಹಿಕಲ್. ಸರ್ ಮಾರ್ಕೆಟಲ್ಲಿ ತುಂಬ ಡಿಮಾಂಡೆಡ್ ಇರೋ ವೆಹಿಕಲ್ ಸರ್. ಸ್ವಿಫ್ಟ್ ಡಿಸೈರ್ಗೆ ತುಂಬ ಎನ್ಕ್ವೈರಿ ಇದೆ. ಆ್ಯಂಡ್ ನಿಮಗೆ ಇದು ಓಡಿರೋದು ಎಷ್ಟಾಗಿರುತ್ತೆ ಸರ್? ಇದು ಸರ್ ಸ್ವಿಫ್ಟ್ ಡಿಸೈರ್ ಇದು ಬೇರೆ 56,000 ಓಡಿದೆ. 2018 ಮಾಡಲ್ ಇದು. 2018 VXI ಸರ್. VXI ಪೆಟ್ರೋಲ್ ಗಾಡಿ ಇದು. ಬೇರೆ 56,000 ಓಡಿದೆ.
ಮಾರ್ಕೆಟ್ನಲ್ಲಿ 6.5 ಲಕ್ಷ ಇದೆ ಪ್ರೈಸಿಂಗ್, ನಾವು 5.5 ಲಕ್ಷ ಕೊಡ್ತೀನಿ ಸರ್. 5,50,000ಕ್ಕೆ ಆಪಲ್ ಶೇಪು ನಿಮಗೆ 2018 ಮಾಡೆಲ್, ನಿಮಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಹಾಕಿದ್ದಾರೆ, ಆಮೇಲೆ ಸೀಟ್ ಕವರ್ಸ್ ಹಾಕಿದ್ದಾರೆ. ಗಾಡಿ ಆಸ್ ಬ್ರ್ಯಾಂಡ್ ನ್ಯೂ ಇದೆ ಸರ್. ಓಕೆ, ನಿಮಗೆ ಇಂಟೀರಿಯರ್ ತೋರಿಸ್ತೀನಿ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ನೋಡ್ಬೋದು. ಆ್ಯಂಡ್ ಲೆದರ್ ಅಪಾಲ್ಸರಿ ಕಂಪ್ನಿಯಿಂದ ಬಂದಿರೋದು ಆ್ಯಂಡ್ ವೆಲ್ ಮೇಂಟೈನ್ ಆಗಿರೋದು. ಯಾರು ಹುಡುಕ್ತಿದೆ ಬರೀ 56,000 ಓಡಿರೋದು ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟು. ಪ್ರೈಸ್ ಇನ್ನೊಂದು ಸರ್ತಿ ಸರ್ ನೀವು ಮಾರ್ಕೆಟ್ನಲ್ಲಿ ಎಲ್ಲಿ ಬೇಕೋ ಚೆಕ್ ಮಾಡಿ, ಚಾಲೆಂಜ್ ಹೇಳ್ತೀನಿ. 2018 ಮಾಡೆಲ್ 5.5 ಲಕ್ಷ ಕೊಡ್ತೀನಿ. 5,50,000. 5,50,000 ಕೊಡ್ತೀನಿ. ನೀವು ಎಲ್ಲಿ ಬೇಕೋ ಚೆಕ್ ಮಾಡಿ. 6 ಲಕ್ಷ ಕಡಿಮೆ ಗಾಡಿ ಯಾರು 18 ಮಾಡ್ಕೊಡಲ್ಲ. 5,50,000 ಕೊಡ್ತೀನಿ ಸರ್. ಆ್ಯಂಡ್ ಈ ಥರ ಕಂಡೀಷನ್ ಗಾಡಿ ನಿಮಗೆ ಇಲ್ಲ ಅಂದರೆ ಸರ್ ಹೇಳ್ದಂಗೆ 6 ಲಕ್ಷ ಮೇಲೇ ಸೇಲ್ ಮಾಡ್ತಾರೆ. 5,50,000ಕ್ಕೆ ಆ್ಯಂಡ್ ಲೋನ್ ಕೂಡ ಆರಾಮಾಗುತ್ತಲ್ಲ ಸರ್? ಫುಲ್ ಅಮೌಂಟ್ ಆಗುತ್ತೆ ಸರ್. ಓಕೆ, ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಆಗುತ್ತೆ ಸರ್, ಖಂಡಿತ ಸರ್. XUV500 ಸರ್ 2017 ಮಾಡೆಲ್ W6 ಬರೀ 62,000 ಓಡಿದೆ. 62,000 ಓಡಿರೋದು. ಓಕೆ, ಆ್ಯಂಡ್ ಪ್ರೈಸಿಂಗ್ ಆಮೇಲೆ ಕೇಳ್ತೀನಿ ಸರ್. W6 ವೇರಿಯಂಟ್ ಆಗಿರುತ್ತೆ. ಆ್ಯಂಡ್ ಇಂಟೀರಿಯರ್ ಹೋಗೋದ್ರೆ ನಿಮಗೆ AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಎಲ್ಲನೂ ಬರುತ್ತೆ. ಆ್ಯಂಡ್ ಕಂಪ್ನಿಯಿಂದಲೇ ಬಂದಿರೋದು. ಅಡಿಷನಲ್ ಏನೂ ಹಾಕಿಲ್ಲ ಸರ್. ಅಡಿಷನಲ್ ಏನಾದರೂ ಆ್ಯಡ್ ಆನ್ ಮಾಡಿದಾರಾ ಸರ್? ಸೀಟ್ ಕವರ್ಸ್ ಹಾಕಿದ್ದಾರೆ. ಎಲ್ಲ ಆಟೋಮೆಟಿಕ್ ಗಾಡಿನಲ್ಲೇ ಬಂದ್ಬಿಡುತ್ತೆ ನಿಮಗೆ. LED DRL ಆಮೇಲೆ ಪ್ರೊಜೆಕ್ಟ್ ಎಲ್ಲ ಬಂದ್ಬಿಡುತ್ತೆ. W6 ಆಗಿರೋದ್ರಿಂದ. ಆ್ಯಂಡ್ 62,000 ಓಡಿರೋದು. 8,95,000 ಹೇಳ್ತಿದ್ದೀರಾ ಸರ್? 2017 ಮಾಡಲು ಪ್ರೈಸು ಸರ್ 2017 ಮಾಡಲ್ 8,75,000 ಮಾಡ್ಕೊಡ್ತೀನಿ. 8,75,000 ಬಂದರೆ ಏನಾದರೂ ಸ್ಲೈಟ್ಲಿ ನೆಗೋಷಿಯಬಲ್ ಬನ್ನಿ ಸರ್, ಮಾಡ್ಕೊಡ್ತೀನಿ. ಓಕೆ, ಮಾರ್ಕೆಟಲ್ಲೇ ಕಿಂಗ್ ಅಂತ ಕರೀತಾರೆ ಈ ಗಾಡಿ. ಹೌದು ಸರ್, ಹೇಳಿ. ಯಾಣೆ ಹೇಳ್ತಾರೆ. 2017 ಮಾಡೆಲ್, ಅದು ಡಿಸೆಂಬರ್ ಗಾಡಿ, ಬರೀ 99,000 ಓಡಿದೆ. ಸಿಂಗಲ್ ಓನರ್, 4x2 ಡೀಸೆಲ್ ಮ್ಯಾನುವಲ್, ಆಸ್ ಬ್ರ್ಯಾಂಡ್ ನ್ಯೂ ಇದೆ ಸರ್ ಗಾಡಿ. ಅದು ನೀವು ಚೆಕ್ ಮಾಡ್ಬೋದು, ಆಸ್ ಬ್ರ್ಯಾಂಡ್ ನ್ಯೂ ಇದೆ. ಓಕೆ, ಇಂಟೀರಿಯರ್ ನಿಮಗೆ ಹೋಗೋದಾದ್ರೆ AC, ಪವರ್ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಆಡ್ ಆನ್ ಆಗಿದೆ ನೋಡ್ಬೋದು. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್ಸು ಆ್ಯಂಡ್ ಮ್ಯಾಗ್ ವೀಲ್ಸು ಎಲ್ಲನೂ ಬರುತ್ತೆ. ಡೀಸೆಲ್ ವೆಹಿಕಲ್ಲು 99,000 ಓಡಿರೋದು. 4x4 ಅಲ್ವಾ ಸರ್? 4x2 ಸರ್ ಮ್ಯಾನ್ಯುವಲ್ಲು. ಸರ್ ಪ್ರೈಸು ಸರ್ ನಮ್ಮದು ಆಸ್ಕಿಂಗ್ ಪ್ರೈಸ್ 2750 ಇದೆ. ಇವತ್ತು ಆಫ್ಟರ್ GST ಡಿಸ್ಕೌಂಟ್ 26 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 26 lakhs. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್? ಸರ್ 2019 ಕ್ರಿಸ್ಟಾ ಆಟೋಮೆಟಿಕ್ ಸಿಲ್ವರ್ ಕಲರ್ Z ವರ್ಷನ್ ಟಾಪ್ ಅಂಡ್ ಬರೀ 1,22,000 ಓಡಿದೆ. ಓಕೆ, ನಿಮ್ಗೆ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 21.5 ಲಕ್ಷ ಇದೆ. ಗಾಡಿ ನೋಡಿ ಸರ್, 21,50,000 ಆಸ್ಕಿಂಗ್ ಪ್ರೈಸು. ಡೀಸೆಲ್ ವೇರಿಯಂಟ್ 1,22,000 ಸಿಂಗಲ್ ಓನರು. ಆ್ಯಂಡ್ ಇಂಟೀರಿಯರು ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಆಡ್ ಆನ್ ಆಗಿದೆ. AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಆ್ಯಂಡ್ ನೋಡ್ಬೋದು ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಆ್ಯಂಡ್ ರೇರ್ ಸೈಡ್ ನಿಮಗೆ ತೋರಿಸಿದ್ದೀನಿ. ಮ್ಯಾಗ್ ಬಿಲ್ ಎಲ್ಲ ಬರುತ್ತೆ. ಎಲ್ಲೋ 20% ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್ ಇದೆ. ಸರ್ ಪ್ರೈಸು ಸರ್ 20,50,000 ಮಾಡ್ಕೊಡ್ತೀನಿ ಸರ್. 20,50,000. ಒಂದು 2 ಲಕ್ಷ ಡೌನ್ ಪೇಮೆಂಟ್ ಆಗುತ್ತಲ್ಲ ಸರ್? ಸರ್ ಒಂದು 3 to 5 lakhs ಮಾಡಬೇಕು. ಚೆನ್ನಾಗಿದ್ರೆ ಮಾಡ್ಬೋದು, 3 lakhsಗೆ ಮಾಡ್ಬೋದು ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ಲು ಸರ್? ಓಲ್ಡ್ ಮಾಡಲ್ಲು ಇನೋವಾ ಸರ್ 2015 ಇನೋವಾ V ವರ್ಷನ್ ಇದು. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಬರೀ 92,000 ಓಡಿದೆ. ಶೋರೂಮ್ ರೆಕಾರ್ಡ್ ಇದೆ. 92,000 ಶೋರೂಮ್ ರೆಕಾರ್ಡ್. ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಬಂದ್ಬಿಡುತ್ತೆ. ಓಕೆ, ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಆಡ್ ಆನ್ ಆಗಿದೆ ನೋಡ್ಬೋದು. ಆ್ಯಂಡ್ ಕಂಪನಿಯಿಂದನೇ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಂದಿದೆ. AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೇರಿಂಗಲ್ಲಿ ಕಂಟ್ರೋಲ್ಸು. ಆ್ಯಂಡ್ ನಿಮಗೆ ಓಡಿರೋದು ಎಷ್ಟಂತ ಹೇಳಿದ್ರೆ ಸರ್? ಓಡಿರೋದು ಸರ್ ಬರೀ 92,000 ಓಡಿದೆ. 92,000 ಓಡಿರೋ ವೆಹಿಕಲ್ಲು. ಸರ್ ಪ್ರೈಸ್ ನೀವು ಮಾರ್ಕೆಟ್ನಲ್ಲಿ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. 1 ಲಕ್ಷ 2 ಲಕ್ಷ ಓಡಿರೋ ಗಾಡಿ ಇರುತ್ತೆ. ಈ ಥರ 92,000 ಓಡಿರೋ ಗಾಡಿ ಎಲ್ಲೂ ಸಿಗಲ್ಲ. ನಾವು ಆಸ್ಕಿಂಗ್ ಪ್ರೈಸ್ 13.5 ಲಕ್ಷ ಇದೆ. 12.5 ಲಕ್ಷ ಮಾಡ್ಕೊಡ್ತೀನಿ ಸರ್. 12,50,000. ಇದ್ರ ಮೇಲೆ ಲೋನ್ ಆಗುತ್ತಲ್ಲ ಸರ್? ಸರ್ ಲೋನ್ ಆಗುತ್ತೆ, ಆರಾಮಾಗುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರಾ ಸರ್? ಸರ್ ಇದು ಟೊಯೋಟಾ ಗ್ಲಾನ್ಸಾ. ಇದು ಓಕೆ 2019 ಮಾಡೆಲ್ ಸಿಂಗಲ್ ಓನರ್ ಇದೆ. ಇದು ಓಡಿರೋದು ಬರೀ 82,000 ಓಡಿದೆ. ಓಕೆ, ನಿಮಗೆ GX ವರ್ಷನ್ ಇದು. ಇದರಲ್ಲಿ ಫುಲ್ ಆಪ್ಷನ್ ಬಂದ್ಬಿಡುತ್ತೆ. ಆಪಲ್ ಕಾರ್ ಪ್ಲೇ, DRL, ಬಟನ್ ಸ್ಟಾರ್ಟ್, ಡೈಮಂಡ್ ಕಟ್, ಮ್ಯಾಗ್ ವೀಲ್ಸ್ ಎಲ್ಲ ಬಂದ್ಬಿಡುತ್ತೆ. ನಿಮಗೆ ಇಂಟೀರಿಯರ್ ಹೋಗೋದ್ರೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಕಂಪ್ನಿಯಿಂದಲೇ ಬಂದಿರೋದು. ಆಫ್ಟರ್ ಮಾರ್ಕೆಟ್ ಯಾವುದು ಸ್ಟಾಕ್ ಇಲ್ಲ. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಆಗಿರೋದ್ರಿಂದ ಎಲ್ಲಾನು ಫೀಚರ್ಸ್ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಮ್ಯಾಗ್ ವೀಲ್ ಬರುತ್ತೆ. AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಟಾಪ್ ಎಂಡ್ನಲ್ಲಿ ಏನೇನು ಆಪ್ಷನ್ ಇದೆ ಎಲ್ಲ ಬಂದ್ಬಿಡುತ್ತೆ. ಅದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲಾನು ಫೀಚರ್ಸ್ ಬರುತ್ತೆ. 82,000 ಓಡಿರೋದು. ಪೆಟ್ರೋಲ್ ವೇರಿಯಂಟು. ಪ್ರೈಸಿಂಗು ಸರ್? ಸರ್ 6,95,000 ಒಂದು ಆಸ್ಕಿಂಗ್ ಪ್ರೈಸ್ ಇದೆ. ಇವಾಗ ಆಫರ್ ಪ್ರೈಸ್ 6,50,000 ಮಾಡ್ಕೊಡ್ತೀನಿ. 6,50,000. 6,50,000ಗೆ ಗ್ಲಾನ್ಸಾ ಸರ್. ನೆಕ್ಸ್ಟ್ ಗ್ರ್ಯಾಂಡ್ ಐಟನು ಸರ್ 2016 ನವಂಬರ್ ಗಾಡಿ, ಆಲ್ಮೋಸ್ಟ್ 17 ಹೇಳ್ಬೋದು. ಓಕೆ, ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ವರ್ಷನ್ ಇದು. ಬರೀ 48,000 ಓಡಿದೆ. 48,000. 48,000 ಸಿಂಗಲ್ ಓನರ್ ವೆಹಿಕಲ್. ಹೌದು. ಅಂಡ್ ಟೈರ್ ಕಂಡೀಷನ್ ನೋಡ್ಬೋದು ನಿಮಗೆ 80% ಟೈರ್ಸ್ ಇದೆ. ಇಂಟೀರಿಯರ್ ಹೋಗೋದ್ರೆ ಕಂಪ್ನಿಯಿಂದನೇ ಬಂದಿರೋದು. AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗ್ 2 ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ನಿಮಗೆ ರೇರ್ ಸೈಡ್ ತೋರಿಸೋದ್ರೆ ಚೆನ್ನಾಗಿದೆ. 48,000 ಓಡಿರೋದು. ಗ್ರ್ಯಾಂಡ್ ಐಟನ್ ಹುಡುಕಿದ್ರೆ ಪೆಟ್ರೋಲ್ ವೇರಿಯಂಟಲ್ಲಿ. ಸರ್ ಪ್ರೈಸಿಂಗ್ ಸರ್ 4,85,000 ನಮ್ದು ಆಸ್ಕಿಂಗ್ ಪ್ರೈಸ್ ಇದೆ. 4 ಲಕ್ಷ ಮಾಡ್ಕೊಡ್ತೀನಿ. 4,50,000. ಹೌದು ಸರ್. 4,50,000. ಒಂದು 50,000 ಪೇ ಮಾಡಿ 4 ಲಕ್ಷ ಲೋನೇ ಆಗುತ್ತೆ ಸರ್. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಸರ್? ಬಲೀನೋ ಸರ್ 2017
ಬಲಿನೋ ಸಿಂಗಲ್ ಓನರ್ ಗಾಡಿ ಇದೆ. ವೇರಿಯಂಟ್ ಸರ್ ಡೆಲ್ಟಾ ಸರ್, ಬೇರೆ 79,000 ಓಡಿದೆ. ಓಕೆ, ಸಿಂಗಲ್ ಓನರ್ ಗಾಡಿ ಚೆನ್ನಾಗಿದೆ. ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಡೆಲ್ಟಾ ವೇರಿಯಂಟ್ ಆಗಿರೋದ್ರಿಂದ ಕಂಪ್ನಿಯಿಂದನೇ ಬಂದಿರೋದು. ಯಾವುದು ರೆಕಾರ್ಡೆಡ್, ಎಲ್ಲ ವೆಹಿಕಲ್ ರೆಕಾರ್ಡೆಡ್ ಅಲ್ವಾ ಸರ್ ನಿಮ್ಮ ಹತ್ರ? ಸರ್ 100% ಶೋರೂಮ್ ರೆಕಾರ್ಡ್ ಇರುತ್ತೆ. ಎಲ್ಲ ಗಾಡಿ ನೀವು ರೆಕಾರ್ಡ್ ಚೆಕ್ ಮಾಡ್ಕೊಂಡೆ ಎತ್ಕೊಂಡು ಹೋಗಿ. ಪೆಟ್ರೋಲ್ ವೇರಿಯಂಟು ಸರ್. ಪ್ರೈಸಿಂಗ್ ಸರ್ 5,65,000 ನಮ್ದು ಆಸ್ಕಿಂಗ್ ಪ್ರೈಸ್ ಇದೆ. 5.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. 5,50,000, 5,50,000, ಒಂದು 50,000 ಡೌನ್ ಪೇಮೆಂಟು ಅಷ್ಟೇ ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲು ಸರ್ i20. ಸರ್ ಇದು ಆಲ್ ನ್ಯೂ i20 23 ಮಾಡಲ್. ಇದು ಬರೀ 13,000 ಓಡಿದೆ. ಮಾರ್ಕೆಟ್ ಚೆಕ್ ಮಾಡ್ಬೋದು. ಇಷ್ಟು ಲೇಟೆಸ್ಟ್ ಮಾಡಿ ಗಾಡಿ ನಿಮ್ಗೆ ಯಾರ ಹತ್ರ ಸಿಕ್ಕಲ್ಲ. ಅದು ಬರೀ 13,000 ಓಡಿದೆ. ನಿಮ್ಗೆ ಎಲ್ಲ ಆಪ್ಷನ್ಸು ಬಂದ್ಬಿಡುತ್ತೆ. ಇವಾಗ ಲೇಟೆಸ್ಟ್ ಇವಾಗ ಕರೆಂಟ್ ಶೇಪ್, ರನ್ನಿಂಗ್ ಶೇಪ್ ಇದು. ಹೌದು. ಆ್ಯಂಡ್ ನೋಡ್ಬೋದು ನಿಮಗೆ ಯಾವ ಥರ ಬರುತ್ತೆ. ಫ್ರಂಟ್ ಪ್ರೊಫೈಲ್ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಿಮಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ರೇರ್ ಸೈಡ್ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ. ಇಂಟೀರಿಯರ್ ಹೋಗೋದಾದ್ರೆ ಎಲ್ಲನೂ ಫೀಚರ್ಸ್ ಬರುತ್ತೆ. AC, ಪವರ್ ಶೇರಿಂಗು, ಪವರ್ ವಿಂಡೋಸು. ಬರೀ 13,521 ಕಿಲೋಮೀಟರ್ ಓಡಿರೋ ವೆಹಿಕಲ್ಲು. ಆ್ಯಂಡ್ ರೇರ್ ಸೈಡ್ ನಿಮಗೆ ನೋಡ್ಬೋದು ವೆಲ್ ಮೇಂಟೈನ್ ಆಗಿರೋದು. ಆ್ಯಂಡ್ ಸ್ಟಾಕಿನ್ ಗಾಡಿ, ಆಫ್ಟರ್ ಮಾರ್ಕೆಟ್ ಅಡಿಷನಲ್ ಏನೂ ಮಾಡಿಫಿಕೇಶನ್ ಮಾಡಿಲ್ಲ ಸರ್. ಪ್ರೈಸ್ ಅಂತ ಹೋದರೆ 8,25,000 ಸರ್ ಪ್ರೈಸ್. ಸರ್ ಇವತ್ತು ಹೊಸ ಗಾಡಿ ನಿಮ್ಗೆ ಆಲ್ಮೋಸ್ಟ್ 11 ಲಕ್ಷ ಇದೆ. ನಾವು 7,75,000 ಮಾಡ್ಕೊಡ್ತೀನಿ ಸರ್. 7,75,000, 7,75,000ಗೆ ಬರೀ 13,000 ಓಡಿರೋದು ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಎಲೈಟ್ i20 ಅಷ್ಟೋ ಟಾಪ್ ಎಂಡ್ 2015 ಮಾಡಲ್ ಸಿಂಗಲ್ ಓನರ್ ಇದೆ. ಡ್ರಿವನ್ ಆಗಿರೋದು ಸರ್. ಸರ್ ಬರೀ 82,000 ಓಡಿದೆ. 86,000 ಓಡಿರೋದು. ಟಾಪ್ ಎಂಡ್ ಆಗಿರುತ್ತೆ. ಆಸ್ತಾ ಮ್ಯಾನ್ಯುವಲ್ಲು, AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗ್ ಸಮೇತ ಬರುತ್ತೆ. ಆ್ಯಂಡ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಆಗಿರೋದ್ರಿಂದ ಎಲ್ಲನೂ ಫೀಚರ್ಸ್ ಬರುತ್ತೆ. ಆ್ಯಂಡ್ ಆಸ್ತಾನೂ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟು. ಆ್ಯಂಡ್ 86,000 ಓಡಿರೋ ವೆಹಿಕಲ್ ಸರ್ ಪೆಟ್ರೋಲ್ ವೇರಿಯಂಟಲ್ಲಿ. ಸರ್ ಪ್ರೈಸಿಂಗು ಸರ್ 6,35,000 ನಮ್ದು ಆಸ್ಕಿಂಗ್ ಪ್ರೈಸ್ ಇದೆ. 5,85,000 ಮಾಡ್ಕೊಡ್ತೀನಿ. 5,85,000 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಓಕೆ, ಅದು ಟಾಪ್ ಎಂಡು. ಅಪ್ ಟು 5 lakhs ನಮ್ಗೆ ಲೋನೇ ಆಗುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಈ ಕಲರಲ್ಲಿ ಬೇಡ ಅನ್ನೋರಿಗೆ ಇನ್ನೊಂದು ಕಲರ್ ಇರೋದು. ಇದು ಆಸ್ತಾನ ಸರ್. ಇದನ್ನು ಅಷ್ಟ ಟಾಪ್ ಎಂಡ್ ಇದು ಎಲೈಟ್. ಹೌದು. ಮಾಡಲ್ ಸರ್ 2018 ಮಾಡಲ್, ವೈಟ್ ಕಲರ್, ಸಿಂಗಲ್ ಓನರ್ ಇದೆ. ಓಕೆ, ಇದು 2015, ಇದು 2018 ಮಾಡಲ್. ಎಲ್ಲಾನು ಫೀಚರ್ಸ್ ಬರುತ್ತೆ ಸೇಮ್. ಸರ್ i20 ಮಾತ್ರ 5 ಗಾಡಿ ಇದೆ. ನಿಮ್ಗೆ ಯಾವ ಕಲರ್ ಬೇಕಂದ್ರೂ ಇದೆ. ಎಲ್ಲ ಕಡಿಮೆ ಓಡಿರೋ ಎಲ್ಲ ಸಿಂಗಲ್ ಓನರ್ ಗಾಡಿ ಇಲ್ಲ ಇದೆ. ಇದು ಓಡಿರೋದು 58,000. 58,000 ಶೋರೂಮ್ ರೆಕಾರ್ಡ್. ಓಕೆ, ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಇದು 7,45,000 ಇದೆ. 6,85,000 ಮಾಡ್ಕೊಡ್ತೀನಿ. 6,85,000ಗೆ ಇದು ಆಸ್ತಾ ವೇರಿಯಂಟು. 58,000 ಓಡಿರೋದು. 2018 ಮಾಡಲು, 2015 ಮಾಡಲ್ ಒಂದಿದೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್. ಸರ್ 2016 ಮಾಡಲ್ ಸ್ಪೋರ್ಟ್ಸ್ ವೆರ್ಷನ್ ಇದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಓಡಿರೋದು ನಿಮಗೆ 57,000 ಸರ್. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಆ್ಯಂಡ್ ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ AC, ಪವರ್ ಶೇರಿಂಗು, ಪವರ್ ವಿಂಡೋದು, ಏರ್ ಬ್ಯಾಗ್ 2 ಬರುತ್ತೆ. ಆ್ಯಂಡ್ ಫ್ಯಾಬ್ರಿಕ್ ಬರುತ್ತೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಆ್ಯಂಡ್ ಪ್ರೈಸಿಂಗ್ ಅಂತ ಹೋಗೋದಾದ್ರೆ ನಿಮಗೆ 6,35,000 ಸರ್ ಫೈನಲ್ ಪ್ರೈಸ್. 5,85,000 ಮಾಡ್ಕೊಡ್ತೀನಿ ಸರ್. 5,85,000. 2 ಶಿಫ್ಟ್ ಇರೋದು ಸರ್. ಒಂದು ಪೆಟ್ರೋಲ್ ಇದೆ, ಒಂದು ಡೀಸೆಲ್ ಇದೆ. ಹೌದು ಸರ್. ಸರ್ ಫಸ್ಟ್ ಡೀಸೆಲ್ ತಗೊಳ್ಳೋಣ, ಯಾಕಂದ್ರೆ ಡಿಮಾಂಡೆಡ್ ಮಾರ್ಕೆಟ್ ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. 2016 ಮಾಡಲ್ ಬೇರೆ 55,000 ಓಡಿದೆ. ಸಿಂಗಲ್ ಓನರ್ ಇದೆ ಸರ್. ಡೀಸೆಲ್ ಆಗಿರುತ್ತೆ, ಮಿಡ್ ವೇರಿಯಂಟ್. ಓಕೆ, ಹೌದು, VDI ಸರ್. ಓಕೆ, ನಿಮಗೆ ಫೀಚರ್ಸ್ ಅಲ್ಲಿ ಹೋಗೋದಾದ್ರೆ ಏರ್ ಬ್ಯಾಗ್ ಇಲ್ಲಿ ಆಪ್ಷನ್ ಬರೋದಿಲ್ಲ. ಎಲ್ಲಾನು ಫೀಚರ್ಸ್ ಬರುತ್ತೆ. ಏರ್ ಬ್ಯಾಗ್ ಬಿಟ್ಟು ಎಲ್ಲ ಫೀಚರ್ಸ್ ಬರುತ್ತೆ. ಅಂಡ್ VDI ಡೀಸೆಲ್ ವೇರಿಯಂಟ್ ಅಲ್ಲಿ ಮೈಲೇಜ್ ನಿಮಗೆ ಮೋರ್ ದನ್ 20 ಮೈಲೇಜ್ ಬರುತ್ತೆ. ಪ್ರೈಸಿಂಗ್ ಅಂತ ಹೋಗೋದಾದ್ರೆ ಸರ್ 5,95,000 ಹೇಳಿದಿರಾ ಸರ್? 5,75,000 ಮಾಡ್ಕೊಡ್ತೀವಿ. 5,75,000ಕ್ಕೆ 2016 ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಸಿಗ್ತಿರೋದು. ಹೌದು, ಡೀಸೆಲ್ ಬೇಡ, ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಗಾಡಿ ಇದೆ. ಇದನ್ನು ಕಡಿಮೆ ಓಡಿದೆ. 2015 ಮಾಡಲ್ ಬೇರೆ 71,000 ಓಡಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇದು ನಮ್ದು ಆಸ್ಕಿಂಗ್ ಪ್ರೈಸ್ ಬಂದು 5,15,000 ಇದೆ. 4,75,000 ಮಾಡ್ಕೊಡ್ತೀನಿ ಸರ್. 4,75,000ಗೆ 2015 ಮಾಡಲು ಸಿಂಗಲ್ ಓನರ್ ಸರ್. VXI ವೇರಿಯಂಟ್ ಇದು. ಓಕೆ, VXI ಬೇಕಾ? VXI ಇದೆ. VDI ಬೇಕಾ? VDI ಇದೆ ಸರ್. 2 ಸ್ವಿಫ್ಟ್ಗಳಿರೋದು. ವಿಸಿಟ್ ಆಗಿ ಸ್ಲೈಟ್ಲಿ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್.